ಸದಾಶಿವಸಮಾರಂಭಂ ಶಂಕರಾಚಾರ್ಯಮಧ್ಯಮಂ ಅಸ್ಮದಾಚಾರ್ಯಪರ್ಯಂತಂ ವಂದೇ ಗುರುಪರಂಪರಾಂ. ವೆಲ್ಕಮ್ ಎವರಿವನ್ ಟು ಆಸ್ಟ್ರಾಲಜಿ ಪ್ರಿಡಿಕ್ಷನ್. ಈ ದಿನ ನಾವು ಮೀನ ಲಗ್ನ ಮೀನ ರಾಶಿಯ ಫಲಗಳನ್ನು ನೋಡೋಣ. ಇದು ಮೀನ ಲಗ್ನ 1ನೇ ಮನೆ ಲಗ್ನವನ್ನಾಗಿ ನೋಡಿದಾಗ ಲಗ್ನದಲ್ಲಿ ಶನಿ ಸ್ಥಿತನಾಗಿದ್ದಾನೆ. ಲಗ್ನದಲ್ಲಿ ಶನಿ ಇರುವಾಗ ರೋಗ, ಸಣ್ಣ ಪುಟ್ಟ ಕಾಯಿಲೆಗಳು ಬಾಧಿಸುವುದು, ಅಶುಚಿ, ಅಪರಕ್ರಿಯೆಗಳಲ್ಲಿ ಜಾಸ್ತಿ ಭಾಗವಹಿಸುತ್ತಾರೆ. ಅಂದರೆ ಸಾವಿನ ಮನೆಗಳಲ್ಲಿ, ಆಗಸ್ಟ್ ತಿಂಗಳಲ್ಲಿ ಸಾವಿನ ಮನೆಗಳಲ್ಲಿ ಜಾಸ್ತಿ ಭಾಗವಹಿಸುತ್ತಾರೆ. ವಿಷ ಭಯ, ಅಗ್ನಿ ಭಯ ಇರುತ್ತದೆ. ಪರದೇಶಿ ಮಿತ್ರರ ಸಹಾಯ ಅಥವಾ ಅಲ್ಲಿ ಪರದೇಶದಲ್ಲಿ ಹೋಗಿ ನೆಲೆಸುವ ಅವಕಾಶ ಸಿಗುತ್ತದೆ. ಹಾಗೆ 4ನೇ ಮನೆಯಲ್ಲಿ ಗುರು ಸ್ಥಿತನಾಗಿದ್ದಾನೆ. ಗುರುವಿನಿಂದ ಬಂಧುಗಳಿಂದ ದುಃಖ, ದೈನ್ಯತೆ, ಅಂದರೆ ಏನಾದರೂ ಕೆಲಸವಾಗಬೇಕಾದರೆ ಕಾಡಿ ಬೇಡಿ ಅಂಗಲಾಚುತ್ತಾರಲ್ಲ, ಆ ಥರ ಗುರುವು ಎಲ್ಲಿ ಹೋದರೂ ಶಾಂತಿ ಇರುವುದಿಲ್ಲ. ಶುಕ್ರನು ಬಂಧು ಮಿತ್ರಾದಿ ಅಭಿವೃದ್ಧಿಯನ್ನು ಕೊಡುತ್ತಾನೆ, ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸುತ್ತಾನೆ. 4ನೇ ಮನೆಯ ಶುಕ್ರನ ಫಲಗಳು. 5ನೇ ಮನೆಯ ಶುಕ್ರನ ಫಲಗಳು ಪುತ್ರರಿಂದ ಲಾಭ ಅಥವಾ ಮಕ್ಕಳಿಂದ ಅನುಕೂಲ ಅಥವಾ ನಿಮಗೆ ಸಹಾಯಕವಾಗಿ ವರ್ತಿಸುವುದು, ಈ ಥರ ಆಗುತ್ತದೆ. ಮಿತ್ರರಿಂದ ಸಹಾಯವಾಗುವ ಕಾಲವಿದು. ಹಾಗೆ 6ನೇ ಮನೆಯ ರವಿಯ ಫಲಗಳನ್ನು ನೋಡಿದಾಗ ರೋಗ, ಶತ್ರುನಾಶ, ಶೋಕ, ಮೋಹ, ನಿಗ್ರಹ. ಅಂದರೆ ಏನಾದರೂ ಒಂದು ಕೆಟ್ಟ ಕೆಲಸ ಮಾಡಬೇಕು ಅಂತ ಮನಸ್ಸಿಗೆ ಬರುತ್ತದೆ, ಮೇಲ್ನೋಟಕ್ಕೆ ಬೇಡ, ಮಾಡುವುದು ಬೇಡ ಎನ್ನುವ ಮನೋಭಾವನೆ ಬರುತ್ತದೆ. ಈ 6ನೇ ಮನೆಯ ರವಿಯ ಫಲಗಳು. ಬುಧ ಶತ್ರುಪೀಡೆ, ರೋಗ ಭಯ ಮುಂತಾದ ಫಲಗಳನ್ನು ಬುಧನು ಕೊಡುತ್ತಾನೆ. ಕೇತುವಿನ ಫಲಗಳು ಅಂದರೆ ಅರ್ಥನಾಶ, ಅಂದರೆ